ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ನಾನು ಹಿಂದಿನ ವಿಡಿಯೋದಲ್ಲಿ ಜಿಂಕೆಗಳ ಜೀವನ ಶೈಲಿ ಮತ್ತು ಜಿಂಕೆಗಳ ಕೊಂಬು ಉದುರುವಿಕೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಆದರೆ ಇವಾಗ ಈ ಗಂಡು ಜಿಂಕೆಗಳು ಹೇಗೆ, ಹೆಣ್ಣು ಜಿಂಕೆಗಳು ಯಾವ ಥರ ಇರ್ತವೆ ಅಂತ ತಿಳಿಸ್ಕೊಡ್ತೀನಿ. ನೋಡಿ, ಇದು ಗಂಡು ಚುಕ್ಕೆ ಜಿಂಕೆ. ನೋಡೋದಕ್ಕೆ ಗಾತ್ರದಲ್ಲಿ ತುಂಬ ದಪ್ಪ ಇರುತ್ತೆ. ಹೆಣ್ಣು ಜಿಂಕೆಗಳಿಗಿಂತ ಗಾತ್ರದಲ್ಲಿ ತುಂಬ ದಪ್ಪ ಇರುತ್ತೆ. ಇವುಗಳ ಕೊಂಬುಗಳು ತುಂಬ ಆಕರ್ಷಕವಾಗಿ ಇರುತ್ತವೆ. ಇವು ತನ್ನ ಸಂಗಾತಿಯನ್ನು ಆಕರ್ಷಣೆ ಮಾಡಲಿಕ್ಕೋಸ್ಕರ ತನ್ನ ಮೈಬಣ್ಣವನ್ನು ಚೇಂಜ್ ಮಾಡ್ತಾ ಇರ್ತವೆ. ನೋಡಿ, ಇದು ಹೆಣ್ಣು ಚುಕ್ಕೆ ಜಿಂಕೆ. ನೋಡೋದಕ್ಕೆ ಗಾತ್ರದಲ್ಲಿ ಸಣ್ಣ ಇದ್ದರೂ ಕೂಡ ಬುದ್ಧಿಯಲ್ಲಿ ತುಂಬ ಚುರುಕಾದ ಬುದ್ಧಿ ಇರುತ್ತೆ ಹೆಣ್ಣು ಜಿಂಕೆಗಳಿಗೆ. ಸಾಮಾನ್ಯವಾಗಿ ಹೆಣ್ಣು ಜಿಂಕೆಗಳು ತುಂಬ ಬುದ್ಧಿಯಲ್ಲಿ ಚುರುಕಾಗಿರ್ತವೆ. ಇದು ಕಡವೆ ಜಿಂಕೆ. ನಾವು ಇದನ್ನು 3 ಪದದಿಂದ ಕರಿತೀವಿ. ಕನ್ನಡದಲ್ಲಿ ಕಡವೆ ಜಿಂಕೆ ಅಂತ ಹೇಳ್ತೀವಿ, ಸಾರಂಗ ಅಂತ ಕರಿತೀವಿ, ಹೆಣ್ಣು ಜಿಂಕೆಗೆ ಹರಿಣಿ ಅಂತ ಕರಿತೀವಿ. ನೋಡಿ, ಇದು ಗಂಡು ಕಡವೆ ಜಿಂಕೆ. ಇದು ನೀಲ್ಗಾಯಿ ಅಂತ. ನಾವು ಇದನ್ನು ನೀಲಿ ಜಿಂಕೆ ಅಂತ ಕರಿತೀವಿ. ಇಂಗ್ಲೀಷಲ್ಲಿ ಬ್ಲೂ ಡೀರ್ಸ್ ಅಂತ ಹೇಳ್ತೀವಿ. ನೋಡೋದಕ್ಕೆ ಕಡವೆ ಜಿಂಕೆ ಥರನೇ ಕಾಣಿದ್ರು, ಆದರೆ ಇದು ಕಡವೆ ಜಿಂಕೆ ಅಲ್ಲ, ಇದು ನೀಲಿ ಜಿಂಕೆ. ನಾವು ಯಾವ ಥರ ಐಡೆಂಟಿಫೈ ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ, ಇದು ಹೆಣ್ಣು ಕಡವೆ ಜಿಂಕೆ ಇದು. ಸೊ ಇದಕ್ಕೆ ಕತ್ತಿನ ಕೆಳಗಡೆ ಕೂದಲು ಬರೋದಿಲ್ಲ. ಆದರೆ ನೀಲಿ ಜಿಂಕೆಗಳಲ್ಲಿ ಕತ್ತಿನ ಕೆಳಗಡೆ ಕೂದಲು ಬರುತ್ತೆ. ಅದರಿಂದ ನಾವು ಐಡೆಂಟಿಫೈ ಮಾಡ್ಬೋದು ಇದು ನೀಲಿ ಜಿಂಕೆ ಅಥವಾ ಕಡವೆ ಜಿಂಕೆ ಅಂತ. ಕತ್ತಿನ ಕೆಳಗಡೆ ಕೂದಲಿರುವಂಥದ್ದು ನೀಲಿ ಜಿಂಕೆಗಳು. ನೋಡಿ, ಇದು ತುಂಬ ವಿಶೇಷ. ನಮಗೆ ಕಾಣೋದು ತುಂಬ ಅಪರೂಪವಾಗಿ ಕಾಣಿಸ್ತವೆ. ನಾವು ಇದನ್ನು ಕೃಷ್ಣಮೃಗ ಜಿಂಕೆ ಅಂತ ಕರಿತೀವಿ. ಇವಾಗ ಕಡವೆ ಜಿಂಕೆ ಚುಕ್ಕೆ ಜಿಂಕೆಗಳಲ್ಲಿ ವಿಶೇಷತೆಗಿಂತ ತುಂಬ ವಿಶೇಷ ಇದು. ನೋಡಿ, ಈ ಜಿಂಕೆಗಳಿಗೆ ಕೊಂಬು ಶಾಶ್ವತವಾಗಿ ಇರ್ತವೆ. ಇವಾಗ ಆಕರ್ಷಣೆನೇ ಬಂದು ತುಂಬ ಕೊಂಬು ಆಕರ್ಷಣೆ ಇರುತ್ತೆ. ಇದು ಹೆಣ್ಣು ಕೃಷ್ಣಮೃಗ ಜಿಂಕೆ. ಹೆಣ್ಣು ಕೃಷ್ಣಮೃಗ ಜಿಂಕೆ ಬಿಳಿ ಬಣ್ಣ ಮತ್ತು ಕಂದು ಬಣ್ಣ ಇರುತ್ತೆ. ಆದರೆ ಗಂಡು ಕೃಷ್ಣಮೃಗ ಜಿಂಕೆ ಬಂದು ಬಿಳಿ ಬಣ್ಣ ಮತ್ತು ಕಪ್ಪು ಬಣ್ಣದಿಂದ ಮಿಶ್ರಿತ ಕೂಡಿರುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ಧನ್ಯವಾದಗಳು.